ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನೇತ್ರ ಸೋಮಶೇಖರ್. ವೆಲ್ಕಮ್ ಟು ಅವರ್ ಸತೀಶ್ ಶಿವಪ್ರಿಯ ಯೂಟ್ಯೂಬ್ ಚಾನಲ್. ಈಗ ನಾವೆಲ್ಲ ಹೊರಟಿರೋದು ಹುಂಚ ಅಥವಾ ಒಂಬುಜ ಅಂತ ಕೂಡ ಕರೀತಾರೆ. ಹುಂಚ ಇರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಲ್ಲಿದೆ. ಶಿವಮೊಗ್ಗದಿಂದ 60 ಕಿಲೋಮೀಟರ್ ಆಗುತ್ತಷ್ಟೇ. ಇಲ್ಲ ಈಗಲೇ ಕೊಡಿಸಿ. ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಪುರಾತನ ಜೈನ ಪರಂಪರೆಯ ಕೇಂದ್ರ ಅಂತಲೂ ಹೇಳ್ಬೋದು. ಪ್ರಪಂಚದ ಎಲ್ಲ ಪದ್ಮಾವತಿ ದೇವಸ್ಥಾನಗಳಲ್ಲಿ ಇದು ಅತ್ಯಂತ ಜನಪ್ರಿಯ. ಇಲ್ಲಿ ಸ್ಟೇ ಆಗೋಕ್ಕೆ ರೂಮ್ ಫೆಸಿಲಿಟೀಸ್ ಕೂಡ ಇದೆ. ದೇವಸ್ಥಾನದ ಬಲಭಾಗದಲ್ಲಿರೋ ಸರಸ್ವತಿ ದೇವಸ್ಥಾನದಲ್ಲಿ ರೂಮ್ ಬುಕ್ಕಿಂಗ್ ಮಾಡ್ಕೊತಾರೆ. ಲೆಫ್ಟ್ ಸೈಡಲ್ಲಿ ರೂಮ್ಗಳಿದ್ದಾವೆ. ಇಲ್ಲಿ ನೋಡಿ, ನಮಗೆ ಫ್ರೆಶ್ ಅಪ್ ಆಗೋ ಚಿಂತೆ ಅಂದರೆ ನಮ್ಮ ಬಾಸ್ಗೆ ಟಾಯ್ಸ್ ಚಿಂತೆ. ಹೋಗ್ಬಿಡ್ತ ನಂಗೆ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡು ನೋಡ್ರಿ. ಈಗೆಲ್ಲ ನಾವು ರೂಮ್ ಕಡೆ ಹೋಗ್ತಾ ಇದೀವಿ. ನಮಗೆ ಸೆಕೆಂಡ್ ಫ್ಲೋರ್ ಲಾಸ್ಟ್ ರೂಮ್ ಬೇರೆ ಸಿಕ್ಕಿದ್ದು. ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಸಿಕ್ಕಿರೋದು ರೂಮು ಅಂತ. ಇಲ್ಲಿ ಆಂಟಿರಿದ್ದಾರೆ, ಇಲ್ಲೊಬ್ರಿದ್ದಾರೆ, ಅಲ್ಲೊಬ್ರು ಆಂಟಿ ಹೋಗ್ತಾ ಇದ್ದಾರೆ. ಅತ್ತಿ ಸೋಮ ಹಂಗೆ ಹಿಂಗೆ ಪರ್ಸನಲ್ ಕ್ಯಾಮರಾಮನ್. ನಾನು ಕರೆಕ್ಟ್ ಚೂಸ್ ಮಾಡಿದ್ದೀನಿ ತಾನೆ ಡ್ರೆಸ್. ಏನು ಅಕ್ಕ ಅಂದ್ರೆ ಯಾರು ನಾನು ಚೂಸ್ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಈಗ ಹೋಗಿ ನೀರು ಹಾಕೊಂಡು ಕುಡಿತಾರೆ, ಆವಾಗ ಕೂಲ್ ಆಗ್ತಾರೆ. ಎಣ್ಣೆ ಬೇಕು ಅಲ್ಲ, ಇದು ಟೆಂಪಲ್ ಅದೆಲ್ಲ ಬಿಡ, ತೀರ್ಥ ಬೇಕು. ಎಲ್ಲೋದು ರೂಮ್ ನಂಬರ್ ಎಷ್ಟು ಹೇಳಿದ್ರು? ಇವ್ರೇನು ಗೊತ್ತಾ, ತೀರ್ಥದ ಬಾಟ್ಲಿಲಿ ಎಣ್ಣೆ ಹಾಕೊಂಬರ್ತಾರೆ, ಅದಕ್ಕೆ ತೀರ್ಥ ಬೇಕು ಅಂದಿದ್ರು. ರೂಮಿಂದ ದೇವಸ್ಥಾನದ ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಟೆಂಪಲ್ ಕಡೆ ಹೊರಟ್ವಿ. ಈ ದೇವಸ್ಥಾನ 7ನೇ ಶತಮಾನಕ್ಕಿಂತ ಹಿಂದಿನದು. ಪದ್ಮಾವತಿಯ ದೇವಿಯ ಭಕ್ತ ಜೀನದತ್ತರಾಯರು ಈ ದೇವಸ್ಥಾನನ ಸ್ಥಾಪನೆ ಮಾಡಿದರು. 12ನೇ ಶತಮಾನದ ಕೊನೆವರೆಗೂ ಸಂತಾರ ಸಾಮ್ರಾಜ್ಯದ ರಾಜಧಾನಿಯಾಗಿ ಉಳಿದಿತ್ತು. ओम जय पारस देवा और शिवली ग्यारस काशी में आनंद रति भाई ओ स्वामी आनंद रति भाई. ಇಲ್ಲಿ ಪಟ್ಟತ್ಯದ ಪೀಠ ಹೊಂದಿದ್ದು ಜಗದ್ಗುರು ಪರಮ ಪೂಜ್ಯ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಮಠಾಧೀಶರಾಗಿದ್ದಾರೆ.
ಗಾಡಿ ಹಾಕಂದ್ರೆ ಜೀಪ ಬರಂಗಿಲ್ಲ ಗಾಡಿ. ಈ ಜಾಗಕ್ಕೆ ಉಂಚ ಅಥವಾ ಒಂಬುಜ ಅಂತ ಯಾಕೆ ಹೆಸರು ಬಂತು ಅಂದರೆ ತಾಯಿ ಹೊನ್ನನ್ನು ಕರುಣಿಸಿದ್ದಕ್ಕೆ ಒಂಬುಜ ಅಂತ ಹೆಸರು ಬಂತಂತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅವರ್ ಯೂಟ್ಯೂಬ್ ಚಾನಲ್. ದೇವಸ್ಥಾನಕ್ಕೆ ಹೋಗಿ ಹೋಟೆಲ್ಗೆ ಬರೋ ಅಷ್ಟರಲ್ಲಿ ನನ್ನ ಚಿಕ್ಕ ತಂಗಿ ಜಾಯಿನ್ ಆದಳು. ನನ್ನ ಸಿಸ್ಟರು ಮತ್ತು ಬ್ರದರ್ದು ಯೂಟ್ಯೂಬ್ ಅಕೌಂಟ್ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಯಾವ ಥರ ನಿಮ್ಮ ಪ್ರೀತಿ ತೋರಿಸ್ತಾ ಇದ್ದೀರೋ ಹಂಗೆ ಇವ್ರಿಗೂ ಪ್ರೀತಿ ತೋರಿಸಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಫ್ಯಾಮಿಲಿ ಜೊತೆ ಬಂದು ಈ ಥರ ದೇವಸ್ಥಾನದ ಮುಂದೆ ಟೈಮ್ ಪಾಸ್ ಮಾಡೋದು ಎಷ್ಟು ಮಜಾ ಅಲ್ವಾ? ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಓಹ್, ನಮ್ ಛೋಟಾ ಬಾವ ಬಂದ್ರು ನೋಡಿ. ಇಲ್ಲಿ ಇದ್ದಿದ್ದ ಚರಿಗೂ ನಾನು ಜರ್ಕಿನ್ ಬಿಟ್ಟು ಬಂದಿದ್ದಕ್ಕೂ ನಮ್ಮ ಮನೆಯವ್ರ ಹತ್ರ ನನ್ನ ತಮ್ಮನ ಹತ್ರ ಸರಿ ಬೈಸ್ಕೊಂಡಿದ್ದಾಯ್ತು. ಏನ್ ಮಾಡೋಕ್ಕಾಗಲ್ಲ ಅಲ್ವಾ, ಒಳ್ಳೆಯವ್ರಿಗೆ ಇದ್ದಿದ್ದೆ. ಇದ್ ನೋಡಿ, ಇದು ಗನಂದಾರಿ ಅಂತ, ಗನಂದಾರಿ ಗೋರಿಲಾ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಅಕ್ಕ ಒಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಆಗಿದೆ, ಹಾಕ್ಲೇಬೇಕು. ಇದು ನಮ್ಮ ಮೊದಲನೇ ಸಿಸ್ಟರು ನೇತ್ರಾ ಸೋಮಶೇಖರ್ ಅಂತ. ಓ, ನೋಡಕ್ಕಷ್ಟೇ ಇನ್ನೋಸೆಂಟು, ಬಾಯ್ ಬಿಟ್ರೆ ಬೇಡ ಬಿಡಿ. ಆಯ್ತು, ಆಮೇಲೆ ಇವರು ನಮ್ಮ ಥರ್ಡ್ ಸಿಸ್ಟರ್, ಸಾರಿ ಸೆಕೆಂಡ್ ಸಿಸ್ಟರ್, ಸೆಕೆಂಡ್ ಹ್ಯಾಂಡ್ ಸಿಸ್ಟರ್, ಸಾರಿ ಸೆಕೆಂಡ್ ಸಿಸ್ಟರ್. ಹಾ, ಹೇಳಲೇಬೇಕು. ಇದು ನೋಡಿ ನಮ್ಮ ಬಾವ. ಇವರು ದೇವ್ರಿದ್ದಂಗೆ ಫಸ್ಟ್ ಪಾದ ನೋಡಿ ಆಮೇಲೆ ತಲೆ ನೋಡ್ಬೇಕು. ಸಾಯಿರಾಮ್ ಸಾಯಿರಾಮ್. ಇವ್ರು ಯಾಕೆ ಹಿಂಗೆ ಹೋಗ್ತಿದ್ದಾರೆ ಅಂತೀರಾ? ಬೇಕು ಅಂತ ಟಾಯ್ಸ್ ಕೆಳಗಡೆ ಹಾಕೋದು, ಹೋಗಿ ತಗೊಂಬರೋದು, ಇದೇ ಮಾಡಿದ್ದು. ಇಲ್ಲೇ ಹುಡುಕ್ತಾ ಇದ್ದಾನ. ಮಿಡ್ ನೈಟ್ ಕುಕಿಂಗ್ ನೋಡಿ ಇಲ್ಲಿ. ವಾಟರ್ ಖಾಲಿ ಆಗ್ಬಿಟ್ಟಿತ್ತು. ಟೈಮ್ ಬಂದ್ಬಿಟ್ಟು 4:15. ನೀರು ಕಲ್ತಾನ ಮಾಡಕ್ ಬಂದಿದ್ದೀವಿ, ಯಾರು ಎದ್ದಿಲ್ಲ. ರಾತ್ರಿ ಇಡೀ ಮಲ್ಗೆ ಇಲ್ಲ ನಾವು. ಇದೇ ರೆಡಿ ಆದ್ಯಾ? ಅದಕ್ಕೆ ಹೇಳಿದ್ದು ಬೇಗ ಎದ್ದಾಡ್ರಿ ಅಂತ. ನಾನು ರೆಡಿಯಾಗಿ ಕಾಯ್ತಾ ಇದ್ದೀನಿ, ಆಯ್ತಾ? ನಾವು ಲೇಟಾಗಿ ರೆಡಿ ಆದ್ರೂ ಲೇಟೆಸ್ಟ್ ರೆಡಿ ಆಗ್ತೀವಿ. ಆದ್ರೂ ನಮ್ಮ ಮೂರಲ್ಲಿ ನಾನೇ ಚೆನ್ನಾಗಿ ಕಾಣಿಸೋದು. ಹೀರೋಯಿನ್ ಅಂತೆ, ಹೀರೋಯಿನ್ ನೋಡ್ರಿ, ಹೀರೋಯಿನ್ ನೆಕ್ಸ್ಟ್ ಮೂವಿಗೆ ಫ್ರೀ ಟಿಕೆಟ್. ಅಲ್ಲಿ ಹೋಗಿದ್ರಿ ನಮ್ಮನ್ನು ಬಿಟ್ಟು ನೀವು.
ಹೇರ್ ಸ್ಟೈಲಿಸ್ಟ್ ವಿದ್ಯಾಶ್ರೀ ಅವರು ಮಾಡಿರೋದು ಇದು ಹೇರ್ ಸ್ಟೈಲ್, ಸಿಂಪಲ್ ಹೇರ್ ಸ್ಟೈಲ್. ಇಲ್ಲಿ ನೋಡಿ ಬಟ್ಟೆದು ಗಮನ ಇಲ್ಲ. ನಾವು ಕೂತ್ರೆ ಸಾಕು, ಮೇಕಪ್ ಆದರೆ ಸಾಕು ಅನ್ನೋ ಜನಗಳು, ಕೂತ್ಕೊಂಡು ಬೇಗ ಹೋದ್ರೆ ಸಾಕು ಅನ್ನೋ ಇನ್ನೂ ಕೆಟ್ಟ ಜನಗಳು. ಗೌರ, ವಿದ್ಯಾ, ಹಾಯ್. ನಾವೆಲ್ಲ ರೆಡಿಯಾಗಿ ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಬರ್ತೀವಿಲ್ಲ, ಇಲ್ಲೇ ಇರ್ತೀವಿ. ಏನು ಮಾಡ್ತೀಯ ಹೇಳು. ನಾನು ನನ್ನ ತಂಗಿ ವಿದ್ಯಾ ಸೇಮ್ ಇದೇ ಥರ ಡ್ರೆಸ್ ಹಾಕ್ತಿದ್ವಿ ಚೈಲ್ಡ್ಹುಡ್ಡಲ್ಲಿ ಇದ್ದಾಗ. ಅದನ್ನು ಮಾತಾಡ್ತಾ ಹೋಗ್ತಾ ಇದ್ವಿ. ಉತ್ತರ ಪ್ರದೇಶ ರಾಜ್ಯದ ಮಥುರಾ ನಗರದ ರಾಜ ಸಾಕಾರ ರಾಯ ಅನ್ನೋರು. ಅವರ ಹೆಂಡತಿ ಶ್ರೀ ಅಲಾದೇವಿ ಮತ್ತು ಮಗ ಜೀನದತ್ತ ಅಂತ. ಒಂದ್ಸಲ ಕಪ್ಪ ಕಾಣಿಕೆ ವಸೂಲಿಗೆ ಅಂತ ಹೋದ ರಾಜರಿಗೆ ಬೇರೆ ಹೆಣ್ಣಿನ ಮೇಲೆ ಆಕರ್ಷಣೆ ಆಯ್ತಂತೆ. ಆಗ ಆಕೆಗೆ ಜನಿಸುವ ಮಗುವನ್ನು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿ ಅವಳನ್ನು ಮದುವೆ ಆಗ್ತಾರೆ. ಇದನ್ನು ಕೇಳಿದ ರಾಜನ ಮಗ ಜೀನದತ್ತ ನಾನೇ ಸಾಮ್ರಾಜ್ಯ ನಿರ್ಮಿಸಬೇಕು ಅಂತ ಪಣ ತೊಡ್ತಾನೆ. ಹಂಗಂತ ಅಂದ್ಕೊಂಡು ಪದ್ಮಾವತಿ ದೇವಿಯನ್ನು ಹಿಡ್ಕೊಂಡು ಜೊತೆಗೆ ತಾಯಿಯನ್ನು ಕರ್ಕೊಂಡು ಕುದುರೆಯ ಮೇಲೆ ದಕ್ಷಿಣದ ಕಡೆಗೆ ಹೊರಡ್ತಾನೆ. ಮಧ್ಯದ ದಾರಿಯಲ್ಲಿ ವಿಶ್ರಮಿಸಲು ಅಲ್ಲೇ ಇದ್ದ ಲಕ್ಕಿಯ ಮರದ ಮೇಲೆ ದೇವಿಯನ್ನು ಇಡ್ತಾನೆ. ಆಗ ಕನಸಿನಲ್ಲಿ ಪದೇ ಪದೇ ಬಂದು ದೇವಿ ಇನ್ನು ಮುಂದೆ ನಾನು ಬರುವುದಿಲ್ಲ, ಇಲ್ಲೇ ನೆಲೆ ನಿಲ್ಲುವೆ, ಇಲ್ಲೇ ನೀನು ರಾಜ್ಯ ಕಟ್ಟು ಅಂತ ಹೇಳ್ತಾಳೆ. ಹಾಗೆ ನನ್ನ ಬಂಗಾರದ ವಿಗ್ರಹಕ್ಕೆ ಕಬ್ಬಿಣ ಮುಟ್ಟಿಸಿದ ತಕ್ಷಣ ಅದು ಚಿನ್ನ ಆಗುತ್ತೆ. ಆ ಚಿನ್ನನ ಉಪಯೋಗಿಸ್ಕೊಂಡು ರಾಜ್ಯ ರಚಿಸು ಅಂತ ಹೇಳ್ತಾರೆ. ಅದರಂತೆಯೇ 7ನೇ ಶತಮಾನದಲ್ಲಿ ಸಾಮ್ರಾಜ್ಯ ಸ್ಥಾಪಿಸ್ತಾನೆ. ಅಲ್ಲಿನ ಕಾಡಿನ ಜನರು ಅವನಿಗೆ ಜೊತೆ ನಿಲ್ತಾರೆ. ಕ್ರಮೇಣ ಜೀನದತ್ತ ಸಾಮ್ರಾಜ್ಯವಾಗಿದ್ದ ಕಾಡು ನಾಡಾಗ್ತಾ ಬರುತ್ತೆ. ಜೀನದತ್ತರ ರಾಜವಂಶ ಸಾಂತರ ರಾಜವಂಶ ಅಂತ ಪ್ರಸಿದ್ಧಿ ಪಡೆಯುತ್ತೆ. ಇಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಪ್ರಸಾದ ಇರುತ್ತೆ. ಬೆಳಗ್ಗೆ ಪೂರಿ, ಸಾಗು, ಚಟ್ನಿ, ಅವಲಕ್ಕಿ, ರೈಸ್ ಬಾತ್ ಇತ್ತು. ಅಲ್ಲಿ ಕೊಟ್ಟಿದ್ದ ತಿಂಡಿ ತಿಂದಾದ್ಮೇಲೆ ಬೇರೆ ದೇವಸ್ಥಾನಗಳನ್ನು ನೋಡೋಕ್ಕೆ ಅಂತ ಹೊರಟ್ವಿ. ಇದು ಕ್ಷೇತ್ರಪಾಲ ಮತ್ತು ಭೂತಪ್ಪ ಇರೋ ದೇವಸ್ಥಾನ. ಇದು ಎಂದೂ ಒಣಗದ ಲಕ್ಕಿ ಮರ. ಇಲ್ಲೇನೆ ಪದ್ಮಾವತಿ ದೇವಿನ ಜೀನದತ್ತರು ಇಟ್ಟಿದ್ದು ಅಂತ ಹೇಳ್ತಾರೆ. ದೇವಸ್ಥಾನದ ಹಿಂದೆನೇ ನಾಗರಕಲ್ಲಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ರಿ ಹಾವಿನ ತರ ಮುಖ ಮಾಡಿ, ಕೋಳಿ ಪುಕ್ಕ ಈ ಕಡೆ ನವಿಲಿನ ಪುಕ್ಕ. ನವಿಲಿನ ಪುಕ್ಕ ಅಲ್ಲ, ನವಿಲಿನ ಕರಿ. ನನ್ನ ತಂಗಿ ಗಂಡಂಗೆ ರೀಲ್ಸ್ ಸರಿಯಾಗಿ ಮಾಡೋಕ್ಕೆ ಬರ್ತಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತ. ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಗಂಡನ ಜೊತೆ ಡ್ಯೂಯೆಟ್ ಆಡಕ್ಕೆ ಯಾರು ರೈಟ್ಸ್ ಕೊಟ್ರು ನಿನಗೆ? ಹೋಗು.
ಆಯ್ ಮಾಡಪ್ಪ ಆಯ್. ಏನಿದು ಹಸು ಕಟ್ಟಾಗ್ತಿದ್ಯಾ? ಪದ್ಮಾವತಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಗಣಪತಿ ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ಕೈ ಮುಗಿದ್ವಿ. ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಜೋಡಿ ಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಎರಡೂ ಇದ್ವು. ಅಲ್ಲಿ ಕೈ ಮುಕ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಪದ್ಮಾವತಿ ದೇವಸ್ಥಾನದ ಎಡಭಾಗಕ್ಕೆ ಸ್ವಲ್ಪ ಮುಂದೆ ಹೋದರೆ ಇದು ಒಂದು ಜೈನ ದೇವಸ್ಥಾನ ಇದೆ. ಇಲ್ಲಿ ಎಲ್ಲ ನೋಡ್ಕೊಂಡ್ವಿ. ವಿದ್ಯಾ, ಹೆಂಗಿದೆ ದೇವಸ್ಥಾನ? ಸೂಪರ್. ನಮ್ಮ ಸಂಸ್ಕೃತಿ ಅಂದ್ರೆ ಸುಮ್ಮನೆನಾ? ನಮ್ಮ ಇತಿಹಾಸ ಅಂದ್ರೆ ಸುಮ್ಮನೆನಾ? ತಿಕ್ಲು ಇದು ಬುದ್ರದು ಓದಿಷ್ಟಿದು ಬಸದಿದು. ಎಷ್ಟು ಸ್ಟೋರಿ. ಯಾವುದೋ ರೀಲ್ಸ್ ಇದೆಯಲ್ಲಕ್ಕ, ಈಗಲೇ ಹಾಕ್ಬೇಡ. ಕಂಬದೇನೋ ರೀಲ್ಸ್ ಇದೆಯಲ್ಲಕ್ಕ. ಶಿರಾಬಾಲಿಕೆ ಎಷ್ಟೇ ಫಿಲ್ಟರ್ ಹಾಕಿರೋ ನೀನು ಚೆನ್ನಾಗಿ ಕಾಣಲ್ಲ ಬಿಡು. ಈ ಕೆರೆ ಎಂದೂ ಒಣಗೋದಿಲ್ವಂತೆ. ಇದರ ಹೆಸರು ಮುತ್ತಿನ ಕೆರೆ ಅಂತೇಳಿ. ಇಲ್ಲಿ ಮೀನುಗಳಿದ್ದಾವೆ. ಮೀನುಗಳಿಗೆ ಮಂಡಕ್ಕಿ ಹಾಕಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ಹಿಡ್ಕೊಂಡು ಬಾಯಿಗೆ ಹಾಕ, ನಿಮ್ಮಪ್ಪ ಎದ್ಕೊಂಡ್ಬಿಡ್ಬೇಕು ಜಾತಿ ಬಿಟ್ಬಿಟ್ಟ ಅಂತ. ದರ್ಬೇಲ್ ಸುಡಿಸ್ಬಿಡ್ತಾರೆ. ನಾವು ಮೀನನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಆದರೆ ಇವ್ರಿಗೆಲ್ಲ ಸ್ವಿಮ್ಮಿಂಗ್ ಚಿಂತೆ ಬಿಡಲಿಲ್ಲ. ನನ್ನ ಆ ಕಡೆ ಇರೋ ದಡಕ್ಕೆ ಕರ್ಕೊಂಡೋಗಿ ಸ್ವಿಮ್ ಮಾಡಿಕೊಂಡೇ ಬಂದರು. ಮುಲ ಮುಲ ಅಂತಿತ್ತ ಮಗನೇ, ಪರವಾಗಿಲ್ಲ. ಗೌರ, ನಿನಗಿರೋದು ಒಂದೇ ಗಂಡ ಕಣ, ಎಬ್ಬುಸು. ತುಂಬ ಆಳ ಇದೆ ಅಂತೆ. ಅಂದರೆ ನಾವು ಹೋದಾಗ ಯಾವುದೇ ಶಾಂಪು ಆಗಲಿ ಸೋಪ್ ಆಗಲಿ ಯೂಸ್ ಮಾಡಿಲ್ಲ. ನೀವು ಹೋದರೆ ಇಲ್ಲಿ ಅಂತಲ್ಲ, ಎಲ್ಲೇ ಹೋಗಲಿ ನೇಚರ್ನ ಕಾಪಾಡಿ ಹಾಳು ಮಾಡಿ ಬರಬೇಡಿ. ಇಲ್ಲಿ ನೋಡಿ, ನಮಗೆಲ್ಲ ನನ್ನ ತಮ್ಮ ಹೂ ತಗೊಂಡು ಬಂದ ಅಂತೇಳಿ ನನ್ನ ತಂಗಿ ಗಂಡ ಹೋಗಿ ತಗೊಂಬಂದಿದ್ದಾರೆ. ಆ ಹೂ ನೋಡ್ಬಿಟ್ರೆ ನೀವು ಫುಲ್ ಫಿದಾ ಆಗೋಗ್ಬಿಡ್ತೀರ ನೋಡಿ. ಜೀವ ಬರಲಿ, ಜೀವ ಬರುತ್ತೆ. ಜೀವ ಬರೋದು ಜಾರಿಯೇ ನಮ್ಮ ದಾರಿ. ಟೊಮೊಟೊ ಇದು ಹಾಕ್ಬೇಕು. ಏನಾದ್ರು ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನ. 10 ನಿಮಿಷ ಜಮಕ್ಕೆ ಹೋಗಿ ಅನ್ಬೇಕು. ಗೈಸ್, ಈಗ ನಾವು ಹೋಗ್ತಾ ಇದೀವಿ ಊಟಕ್ಕೆ.
ಹುಣ್ಣಾಕ ಹೋಗ್ಬೇಕು ಹುಣ್ಣಾಕ. ನೀವು ಬರ್ತೀರಿಲ್ಲ ಹುಣ್ಣಾಕ? ಅಯ್ಯೋ ಯಾಕೆ ಕರಿ ಬಂದ್ಬಿಟ್ಟಿಲ್ಲ? ಕ್ಲಿಪ್ ಹಾಕೊಂಡಿದ್ದೀರಾ? ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ಊಟಕ್ಕೆ ಹೊರಟ್ವಿ. ಮಧ್ಯಾಹ್ನದ ಊಟನೂ ಸಹ ದೇವಸ್ಥಾನದಲ್ಲೇ ಆಯಿತು. ಅನ್ನ ಸಾಂಬಾರು, ಚಪಾತಿ, ಪಲ್ಯ ಮತ್ತು ಪಾಯಸ ಕೊಟ್ಟಿದ್ರು. ಈ ಪ್ಲೇಸ್ ಇರೋದು ಪದ್ಮಾವತಿ ದೇವಸ್ಥಾನದ ಹಿಂಭಾಗ. ಸ್ವಲ್ಪ ಮೇಲೆ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋದರೆ ಇದೆ ಪ್ಲೇಸ್ ಸಿಗುತ್ತೆ. ವೆಹಿಕಲಲ್ಲಿ ಬರೋದಾದರೆ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇದ್ ನೋಡಿ ನಮ್ ಸಿಸ್ಟರ್ ಬಾಯ್ ಫ್ರೆಂಡ್. ನೋಡಿ ಬಿಸ್ಕೆಟ್ ಕೊಟ್ರು, ಬೇಡ ಅಂತ ಬಿಸಾಕ್ಬಿಟ್ರು. ಒನ್ ಡೇ ಟೈಮ್ ಸ್ಪೆಂಡ್ ಆಗಿದ್ದೆ ಗೊತ್ತಾಗಿಲ್ಲ. ದೇವಸ್ಥಾನ, ಪ್ರಸಾದ ಮತ್ತು ಹಿಂದ್ಗಡೆ ಎಲ್ಲ ನೇಚರು, ಆ ಕೆರೆ ಎಲ್ಲ. ಈಗ ಹೋದ್ಮೇಲೆ ಹಾಗೆ ಇರ್ತೀವ, ರೀಲ್ಸ್ ಮಾಡಿರ್ತೀವಿ. ರೀಲ್ಸ್ ಮಾಡಿಕೊಂಡು ನಮ್ಮೂರ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.